ನಮಸ್ಕಾರ. ಇವತ್ತೊಂದು ಹೊಸ ಸಂಚಿಕೆಯನ್ನು ನಾಡಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ಮಾಡುವಂತಹ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಹಿಂದಿನ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್. ಈ ಚಾನಲನ್ನು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೆಲ್ ಬಟನನ್ನು ಹೊಡೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತಹ ರೀತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವವಿವರವಾಗಿ ವಿವರಿಸ್ತಾ ಹೋಗ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿ ಪಡೆದುಕೊಳ್ಳಲಿಕ್ಕೆ ಸಹಾಯಕವಾಗಲಿದೆ ಎನ್ನುವ ಒಂದು ಭರವಸೆಯನ್ನು ಎಲ್ಲ ಸ್ಪರ್ಧಾರ್ಥಿಗಳಿಗೆ ನೀಡ್ತಾ ಇದ್ದೇನೆ. ನಮಸ್ಕಾರ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. KS 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಶಿಕ್ಷಣವು ಆಪ್ಷನ್ ನಂಬರ್ ಎ ಆರ್ಥಿಕ ಮೂಲ ಸೌಕರ್ಯದ ಕೆಳಗೆ ಬರುತ್ತದೆ. ಆಪ್ಷನ್ ನಂಬರ್ ಬಿ ಸಾಮಾಜಿಕ ಮೂಲ ಸೌಕರ್ಯದ ಕೆಳಗೆ ಬರುತ್ತದೆ. ಆಪ್ಷನ್ ನಂಬರ್ ಸಿ ಸಂವಹನ ಮೂಲ ಸೌಕರ್ಯದ ಕೆಳಗೆ ಬರುತ್ತದೆ. ಆಪ್ಷನ್ ನಂಬರ್ ಡಿ ಮಾಹಿತಿ ಮೂಲ ಸೌಕರ್ಯದ ಕೆಳಗೆ ಬರುತ್ತದೆ ಎನ್ನುವ 4 ಅಂಶಗಳಿದ್ದಾವೆ. ಇದರಲ್ಲಿ ಸರಿಯಾದ ಉತ್ತರ ಬಿ ಸಾಮಾಜಿಕ ಮೂಲ ಸೌಕರ್ಯದ ಕೆಳಗೆ ಇದು ಬರುತ್ತದೆ. ಶಿಕ್ಷಣ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಶಿಕ್ಷಣದ ಅರ್ಥ ಕೇವಲ ಪುಸ್ತಕ ಓದುವುದಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಗೌರವದಿಂದ ನೋಡುವುದನ್ನು ಕಲಿಸಿದಾಗಲೇ ಅದು ನಿಜವಾದ ಶಿಕ್ಷಣವಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಶಿಕ್ಷಣವು ಸಾಮಾಜಿಕ ಮೂಲ ಸೌಕರ್ಯದ ಕೆಳಗೆ ಬರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಚರ್ಚೆಯನ್ನು ಮುಂದುವರಿಸೋಣ. KS 2012ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಶಿಕ್ಷಣ ಮಟ್ಟದ ದೃಷ್ಟಿಯಿಂದ 2004-05ರಲ್ಲಿ ಕರ್ನಾಟಕದ ಕಾರ್ಮಿಕ ವರ್ಗದ ಅತ್ಯಧಿಕ ಶೇಕಡಾ ಮಂದಿ ಈ ಕೆಳಗಿನ ಗುಂಪಿಗೆ ಸೇರಿದ್ದರು ಎಂಬ ಪ್ರಶ್ನೆಯನ್ನು 2012ರ KS ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದರ 4 ಆಪ್ಷನ್ಗಳಿದ್ದಾವೆ, ಈ ರೀತಿಯಾಗಿದ್ದಾವೆ. ಆಪ್ಷನ್ ನಂಬರ್ ಎ ಅನಕ್ಷರಸ್ಥರು, ಬಿ ಪ್ರಾಥಮಿಕ ಮತ್ತು ಅದಕ್ಕಿಂತ ಕೆಳಗೆ, ಸಿ ಮಾಧ್ಯಮಿಕ ಶಾಲೆ, ಡಿ ಪ್ರೌಢ ಮತ್ತು ಉನ್ನತ ಪ್ರೌಢ ಶಿಕ್ಷಣ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಎ ಆಗುತ್ತದೆ. ಅನಕ್ಷರಸ್ಥರು. ಶಿಕ್ಷಣ ಮಟ್ಟದ ದೃಷ್ಟಿಯಿಂದ 2004-05ರಲ್ಲಿ ಕರ್ನಾಟಕದ ಕಾರ್ಮಿಕ ವರ್ಗದ ಅತ್ಯಧಿಕ ಶೇಕಡಾ ಮಂದಿ ಅನಕ್ಷರಸ್ಥರಾಗಿದ್ದರು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹೀಗೆ ಈ ರೀತಿಯಾಗಿ ಕೂಡ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದಾಗಿದೆ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ. KS 2015ರಲ್ಲಿ ಕೇಳಿರ್ತಕ್ಕಂಥ ಈ ಪ್ರಶ್ನೆ, ಮುಂದಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಬಡತನದ ಸೆನ್ ಮಾನಕವು ಒಂದು ಸಮಾಜದಲ್ಲಿನ ಸಂಪತ್ತಿನ ವಿವರಣೆಗಿಂತಲೂ ನಿಜವಾಗಿ ಕಲ್ಯಾಣದ ಹಂಚಿಕೆಯನ್ನು ಅಳತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ ಇಲ್ಲಿ. ಆಪ್ಷನ್ ನಂಬರ್ ಎ ಅದು ಬಡತನವನ್ನು ಕನಿಷ್ಠ ಮಟ್ಟದ ಜೀವನ ನಿರ್ವಹಣೆ ಅಂಶಗಳನ್ನು ಗುರುತಿಸುತ್ತದೆ. ಆಪ್ಷನ್ ನಂಬರ್ ಬಿ ಅದು ಒಂದು ಕುಟುಂಬದ ಶಕ್ತಿ ಅಗತ್ಯತೆಗಳನ್ನು ಅಳತೆ ಮಾಡುತ್ತದೆ. ಆಪ್ಷನ್ ನಂಬರ್ ಸಿ ಅದು ಯೋಗಕ್ಷೇಮದ ಒಂದು ಸಾರ್ವತ್ರಿಕ ಆದಾಯದ ಕೊರತೆಯನ್ನು ಅಳತೆ ಮಾಡಲು ಕೋರುತ್ತದೆ. ಆಪ್ಷನ್ ನಂಬರ್ ಡಿ ಬಡತನ ರೇಖೆಗಿಂತ ಕೆಳಗಿನ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯದ ಕೊರತೆಯನ್ನು ಅಳತೆ ಮಾಡಲು ಕೋರುತ್ತದೆ ಎನ್ನುವ 4 ಆಪ್ಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು KS 2015ರಲ್ಲಿ ಕೇಳಿದ್ದಾರೆ. ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತದೆ. ಅದು ಯೋಗಕ್ಷೇಮದ ಒಂದು ಸಾರ್ವತ್ರಿಕ ಆದಾಯದ ಕೊರತೆಯನ್ನು ಅಳತೆ ಮಾಡಲು ಕೋರುತ್ತದೆ ಎನ್ನುವುದು ಇದರ ಸರಿಯಾದ ಉತ್ತರ ಅನ್ನೋದನ್ನು
ನಾವು ಗಮನಿಸಬೇಕಾಗತ್ತೆ. ಇದು ಕೂಡ KS ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ. 4ನೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. KS 2017ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಉದ್ಯೋಗ ಸ್ಥಿತಿಸ್ಥಾಪಕತೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ 4 ಆಪ್ಷನ್ಗಳನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಎ ಆಪ್ಷನ್ 1% ಬಿಂದು ಆರ್ಥಿಕ ಬೆಳವಣಿಗೆಯೊಂದಿಗೆ ಉದ್ಯೋಗದ ಶೇಕಡಾವಾರು ಬದಲಾವಣೆ. ಆಪ್ಷನ್ ನಂಬರ್ ಬಿ ಪ್ರತಿ ಹೂಡಿಕೆ ಘಟಕಕ್ಕೆ ಉದ್ಯೋಗಗಳ ಸೃಷ್ಟಿ. ಆಪ್ಷನ್ ನಂಬರ್ ಸಿ ನಿರುದ್ಯೋಗ ಜನರ ಘಟಕಕ್ಕೆ ಉದ್ಯೋಗ ಸೃಷ್ಟಿ. ಡಿ ಈ ಮೇಲಿನ ಯಾವುದು ಅಲ್ಲ. ಇದರಲ್ಲಿ ಸರಿಯಾದ ಉತ್ತರ ಎ 1% ಬಿಂದು ಆರ್ಥಿಕ ಬೆಳವಣಿಗೆಯೊಂದಿಗೆ ಉದ್ಯೋಗದ ಶೇಕಡಾವಾರು ಬದಲಾವಣೆಯಾಗುತ್ತದೆ ಎನ್ನುವುದು ಉದ್ಯೋಗ ಸ್ಥಿತಿಸ್ಥಾಪಕತೆ ಅಂತಕ್ಕಂತಹ ಈ ಕೆಳಗಿನ ಒಂದು ಇದಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇದನ್ನು KS 2017ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ 5ನೆಯ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. FDA 2015ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಶಾಂತಕುಮಾರ್ ನೇತೃತ್ವದ ಅಧಿಕ ಶಕ್ತಿಯ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಆಪ್ಷನ್ ನಂಬರ್ ಎ ಉದ್ದಿಮೆಯ ಹಣಕಾಸು. ಆಪ್ಷನ್ ನಂಬರ್ ಬಿ ಪರಿಸರ ಪ್ರಮಾಣ. ಆಪ್ಷನ್ ನಂಬರ್ ಸಿ ಭಾರತೀಯ ಆಹಾರ ನಿಗಮದ ಮರುಸ್ಥಾಪನೆ. ಆಪ್ಷನ್ ನಂಬರ್ ಡಿ ತೈಲ ಬೆಲೆಗಳ ಮರುಸ್ಥಾಪನೆ ಅಂತಕ್ಕಂತಹ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಭಾರತೀಯ ಆಹಾರ ನಿಗಮ ಮರುಸ್ಥಾಪನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಿ ಉತ್ತರ ಸರಿಯಾಗಿರುತ್ತೆ. ಇದು FDA 2015ರಲ್ಲಿ ಕೇಳಿದ್ದಾರೆ. ಶಾಂತಕುಮಾರ್ ನೇತೃತ್ವದ ಅಧಿಕ ಶಕ್ತಿಯ ಸಮಿತಿ ಭಾರತೀಯ ಆಹಾರ ನಿಗಮದ ಮರುಸ್ಥಾಪನೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತದೆ. ಈಗ 6ನೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. FDA 2015ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಷ್ಟ್ರೀಯ ಉದ್ಯೋಗ ಸಲಹಾ ಜಾಲತಾಣವನ್ನು ಕೇಂದ್ರ ಸರ್ಕಾರದ ಯಾವ ಮಂತ್ರಾಲಯದ ಅಡಿಯಲ್ಲಿ ಸೇರಿಸಲಾಗಿದೆ ಎಂಬ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಆಪ್ಷನ್ ನಂಬರ್ ಎ ಮಾನವ ಸಂಪನ್ಮೂಲ ಮಂತ್ರಾಲಯ. ಆಪ್ಷನ್ ನಂಬರ್ ಬಿ ಕೌಶಲ್ಯ ಅಭಿವೃದ್ಧಿ ಮತ್ತು ಔದ್ಯೋಗಿಕ ಮಂತ್ರಾಲಯ. ಆಪ್ಷನ್ ನಂಬರ್ ಸಿ ಮಾಹಿತಿ ಮತ್ತು ಪ್ರಸರಣ ಮಂತ್ರಾಲಯ. ಆಪ್ಷನ್ ನಂಬರ್ ಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಾಲಯ. ಇದರಲ್ಲಿ ಸರಿಯಾದ ಉತ್ತರ ಬಿ ಕೌಶಲ್ಯ ಅಭಿವೃದ್ಧಿ ಮತ್ತು ಔದ್ಯೋಗಿಕ ಮಂತ್ರಾಲಯ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇದು ರಾಷ್ಟ್ರೀಯ ಉದ್ಯೋಗ ಸಲಹಾ ಜಾಲತಾಣವನ್ನು ಕೇಂದ್ರ ಸರ್ಕಾರ ಈ ಒಂದು ಮಂತ್ರಾಲಯ ಕೌಶಲ್ಯ ಅಭಿವೃದ್ಧಿ ಮತ್ತು ಔದ್ಯೋಗಿಕ ಮಂತ್ರಾಲಯ ಬಿ ಆಪ್ಷನ್ ಸರಿಯಾದ ಉತ್ತರ. FDA 2015ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿ. ಮತ್ತೊಂದು ಪ್ರಶ್ನೆ 7ನೇ ಪ್ರಶ್ನೆ. FDA 2011ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ NREGA ವನ್ನು ಮೊಟ್ಟ ಮೊದಲಿಗೆ ಜಾರಿಗೆ ತಂದ ಸಮ್ಮಿಶ್ರ ಸರ್ಕಾರ ಯಾವುದು? ಆಪ್ಷನ್ ನಂಬರ್ ಎ ದಿ ನ್ಯಾಷನಲ್ ಫ್ರಂಟ್ 1989 to 1990. ಬಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ NDA 1999ರಿಂದ 2004. ಸಿ ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ UPA 2004ರಿಂದ 2009. ಡಿ ಆಪ್ಷನ್ ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ UPA 2 2009. ಈ ರೀತಿಯಾಗಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. FDA 2011ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತೆ. ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ UPA 1 2004 2009ರವರೆಗೆ. ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮವನ್ನು ಮೊಟ್ಟ ಮೊದಲಿಗೆ ಜಾರಿಗೆ ತಂದಂತಹ ಒಂದು ಸಮ್ಮಿಶ್ರ ಸರ್ಕಾರವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. 8ನೇ ಪ್ರಶ್ನೆ. FDA 2005ರಲ್ಲಿ ಇದನ್ನು ಕೇಳಿದ್ದಾರೆ. ಬ್ರಿಟಿಷ್ ವಸಾಹತುಶಾಹಿ ಆಡಳಿತದಲ್ಲಿ ಆರ್ಥಿಕತೆ ಬಸಿದು ಹೋದ ಸಿದ್ಧಾಂತ ಎಕನಾಮಿಕ್ ಡ್ರೇನ್ ಥಿಯರಿಯನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖರಾದವರು ಯಾರು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ನಂಬರ್ ಎ ದಾದಾಬಾಯಿ ನವರೋಜಿ. ಆಪ್ಷನ್ ನಂಬರ್ ಬಿ ಸುರೇಂದ್ರನಾಥ್ ಬ್ಯಾನರ್ಜಿ. ಆಪ್ಷನ್ ನಂಬರ್ ಸಿ ಗೋಪಾಲ್ ಕೃಷ್ಣ ಗೋಖಲೆ. ಆಪ್ಷನ್ ನಂಬರ್ ಡಿ ಬಾಲ್ ಗಂಗಾಧರ್ ತಿಲಕ್. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಎ ದಾದಾಬಾಯಿ ನವರೋಜಿ ಅವರು. ಎಕನಾಮಿಕ್ ಡ್ರೇನ್ ಥಿಯರಿ ಅಂದರೆ ಸಂಪತ್ತಿನ ಸೋರಿಕೆ ಎಂಬ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂತಹ ಒಬ್ಬ ಅರ್ಥಶಾಸ್ತ್ರಜ್ಞ. ಇವರು ರಾಷ್ಟ್ರೀಯ ಆದಾಯವನ್ನು ಮೊದಲಿಗೆ ಅಂದಾಜು ಮಾಡಿದ್ದಾರೆ. ಜೊತೆಗೆ ಇವರು
ವೃದ್ಧ ಪಿತಾಮಹ ಎಂದು ಕರೆಯಲಾಗುತ್ತೆ. ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಗ್ರಂಥವನ್ನು ಕೂಡ ಪ್ರತಿಪಾದನೆ ಮಾಡಿದ್ದಾರೆ ದಾದಾಬಾಯಿ ನೆಹರೂಜಿ. ಸೊ FDA 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಸರಿಯಾದ ಉತ್ತರ ಎ ದಾದಾಬಾಯಿ ನೆಹರೂಜಿ. 9ನೇ ಪ್ರಶ್ನೆ SDA 2015ರಲ್ಲಿ ಇದನ್ನು ಕೇಳಿದ್ದಾರೆ. ಇವುಗಳಲ್ಲಿ ಯಾವುದು ಸ್ವಯಂ ಉದ್ಯೋಗ ಕಾರ್ಯಕ್ರಮವಾಗಿದೆ? ಎ MGNREGA, ಬಿ IREP, ಸಿ DPAP, ಡಿ NRLM. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಡಿ NRLM ಎಂಬ ಒಂದು ಸ್ವಯಂ ಉದ್ಯೋಗ ಕಾರ್ಯಕ್ರಮವಾಗಿದೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕಾಗ್ತದೆ. 10ನೇ ಪ್ರಶ್ನೆ SDA 2015ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೆಳಗಿನ ಯಾವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಉದ್ದೇಶ ಅಲ್ಲ? ಆಪ್ಷನ್ ನಂಬರ್ ಎ ಅರೆ ಕುಶಲ ಕಾರ್ಮಿಕರಿಗೆ ಉದ್ಯೋಗ ಒದಗಿಸುವುದು. ಆಪ್ಷನ್ ನಂಬರ್ ಬಿ ಗ್ರಾಮೀಣ ಪ್ರದೇಶಗಳಲ್ಲಿ ದೀರ್ಘ ಬಾಳಿಕೆ ಬರುವ ಸಮುದಾಯದ ಆಸ್ತಿಗಳನ್ನು ನಿರ್ಮಿಸುವುದು. ಆಪ್ಷನ್ ನಂಬರ್ ಸಿ ಸ್ವಸಹಾಯ ಸಮೂಹಗಳನ್ನು ಸ್ಥಾಪಿಸಲಿಕ್ಕೆ ಪ್ರೋತ್ಸಾಹ ನೀಡುವುದು. ಆಪ್ಷನ್ ನಂಬರ್ ಡಿ ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವುದು. ಸೊ ಇದರಲ್ಲಿ ಸರಿಯಾದ ಉತ್ತರ ಸಿ ಸ್ವಸಹಾಯ ಸಮೂಹಗಳನ್ನು ಸ್ಥಾಪಿಸಲು ಪ್ರೋತ್ಸಾಹ ನೀಡುವುದು. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಉದ್ದೇಶವಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಸಿ ಸರಿಯಾದ ಉತ್ತರವಾಗಿರುತ್ತದೆ. ಇದು 10ನೇ ಪ್ರಶ್ನೆ. 11ನೇ ಪ್ರಶ್ನೆ SDA 2015ರಲ್ಲಿ ಇದನ್ನು ಕೇಳಿದ್ದಾರೆ. ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು ಎಂಬ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ನಂಬರ್ ಎ ದಾದಾಬಾಯಿ ನವರೋಜಿ, ಬಿ ಮೋತಿಲಾಲ್ ನೆಹರು, ಸಿ ಮಹಾತ್ಮ ಗಾಂಧೀಜಿ, ಡಿ ಗೋಪಾಲ್ ಕೃಷ್ಣ ಗೋಖಲೆ. ಇದರಲ್ಲಿ ಸರಿಯಾದ ಉತ್ತರ ಎ ದಾದಾಬಾಯಿ ನೆಹರೂಜಿ ಅವರು ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಒಂದು ಗ್ರಂಥವನ್ನು ಪ್ರತಿಪಾದನೆ ಮಾಡಿದಂತಹ ಒಬ್ಬ ಅರ್ಥಶಾಸ್ತ್ರಜ್ಞ ಎಂದು ಹೇಳಬಹುದು. PSI 2009ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, 12ನೇ ಪ್ರಶ್ನೆ, ಮಾನವ ಬಡತನ ಸೂಚಕವು ಪದಚ್ಯುತಿಯನ್ನು ಸಂಯೋಜಿತ ಸೂಚಕವೆಂದು ಅಳತೆಯಲು. ಸೊ ಇದರಲ್ಲಿ ಆಪ್ಷನ್ ನಂಬರ್ ಎ ದೀರ್ಘಾಯುಷ್ಯ, ಜ್ಞಾನ ಮತ್ತು ಜೀವನ ಮಟ್ಟ, ಬಿ ಜ್ಞಾನ ಅವಶ್ಯಕತೆ ಮತ್ತು ಜೀವನ ಮಟ್ಟ, ಸಿ ದೀರ್ಘಾಯುಷ್ಯ ಜೀವನ ಮಟ್ಟ ಮತ್ತು ನೈರ್ಮಲ್ಯ, ಡಿ ದೀರ್ಘಾಯುಷ್ಯ ಘೋಷಣೆ ಮತ್ತು ಜ್ಞಾನ ಅಂತಕ್ಕಂತಹ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ದೀರ್ಘಾಯುಷ್ಯ, ಜ್ಞಾನ ಮತ್ತು ಜೀವನ ಮಟ್ಟ ಅಂತಕ್ಕಂಥದ್ದು. ಮಾನವ ಬಡತನ ಸೂಚಕವು ಪದಚ್ಯುತಿಯನ್ನು ಸಂಯೋಜಿತ ಸೂಚಕವೆಂದು ಅದು ಅಳತೆ ಮಾಡುತ್ತದೆ. ಸೊ ಇದು 2009 PSIಯಲ್ಲಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ಹೀಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳು ಅಥವಾ ಕೇಳಿರುವಂಥ ಪ್ರಶ್ನೆಗಳು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಒಂದೊಂದಾಗಿ ನಾನು ಹೀಗೆ ಹೊಸ ಹೊಸ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ. ನನ್ನ ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ, ನನ್ನ ಚಾನಲ್ ಇಷ್ಟವಾಗಿದ್ದರೆ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ದಿನಮಾನಗಳಲ್ಲಿ ಹೊಸ ಹೊಸ ಕ್ಲಾಸ್ಗಳನ್ನು ನನ್ನ ಚಾನಲ್ ಮೂಲಕ ಕೊಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.